ನೋಡಿ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಈ ಒಂದು BCM ಹಾಸ್ಟೆಲ್ ಪ್ರೀ ಮೆಟ್ರಿಕ್ ಅಂದರೆ 5ನೇರಿಂದ 10ನೇ ತರಗತಿ ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 10. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀರಾ. ಪ್ರೀ ಮೆಟ್ರಿಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ SSP ಅಕೌಂಟ್ ID ಇದೆ ಅಂತ ಕೇಳುತ್ತೆ. ಎಸ್ ಅಂತ ಕೊಡ್ತೀರಾ. ಕೊಟ್ಟು ತದನಂತರ ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಮತ್ತು ವಿದ್ಯಾರ್ಥಿ ಪಾಸ್ವರ್ಡ್ SATS ನಂಬರ್ ಅಥವಾ SSP ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀರ. ಆದ ನಂತರ ನೋಡಿ, ನೀವು ಲಾಗಿನ್ ಆದ ನಂತರ ಇಲ್ಲಿ ಈ ಥರ ಬರುತ್ತೆ, ಫೆಚ್ ಡಾಟಾ ಫ್ರಮ್ ಕುಟುಂಬ ಆ್ಯಂಡ್ ಫೆಚ್ ಡಾಟಾ ಫ್ರಮ್ SATS ID ಎರಡೂ ಅಗ್ರಿ ಕೊಡಬೇಕು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಎರಡರಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಕುಟುಂಬ IDಯಿಂದ ಮತ್ತು SATS ಇಂದ ನಾವು ಮಾಹಿತಿ ಪಡಿತೀವಿ ಅಂತ ಕೇಳುತ್ತೆ. ಎಸ್ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡಿ. ಕೊಟ್ಟ ನಂತರ ಈ ಥರ 4 ಸ್ಟೆಪ್ಸ್ ಬರುತ್ತೆ. ಇಲ್ಲಿ 1ನೇ ಸ್ಟೆಪ್ಸನ್ನು ಅಪ್ಲೈ ಅಂತ ಕ್ಲಿಕ್ ಮಾಡಿ. ತದನಂತರ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಲಿಜನ್ ಕೇಳುತ್ತೆ. ನೀವು ಯಾವ ರಿಲಿಜನ್, ಹಿಂದೂ ಆದರೆ ಹಿಂದೂ, ನಿಮ್ಮದು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಯಾವ್ದು ಬರುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಟಗರಿ ಕೇಳುತ್ತೆ. 2A, 3A, 3B, 2B, SC ST ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಕ್ಯಾಸ್ಟ್ ಮತ್ತು ಇನ್ಕಮ್ನ RD ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ನಿಮ್ಮೆಲ್ಲ ಮಾಹಿತಿ ಬರುತ್ತೆ. ಆದಾಯ ಎಲ್ಲ ಡೀಟೇಲ್ಸ್ ಬಂದಮೇಲೆ ಇಲ್ಲಿ ಸೇವ್ ಕ್ಯಾಶ್ ಡೀಟೇಲ್ಸ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ನಿಮ್ಮದು ಸ್ಟೂಡೆಂಟ್ ನೇಮ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಎಂಟರ್ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಂಥ OTP ಬರುತ್ತೆ. ಆ OTPನ ಸಬ್ಮಿಟ್ ಮಾಡಿ ಸೇವ್ ಮಾಡಿ. ಇಲ್ಲಿದೆ ನೋಡಿ, ನಿಮ್ಮ OTP ಬಂದನ್ನು ಇಲ್ಲಿ ಹಾಕಿ ಸಬ್ಮಿಟ್ OTP ಅಂತ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ನಿಮ್ಮ ಇಮೇಲ್ ID ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ನಂತರ ನಿಮ್ಮ ಡಿಸ್ಟಿಕ್ ಅಂದರೆ ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು, ನಿಮ್ಮ ಒಂದು MLA ಕ್ಷೇತ್ರ ಯಾವುದು ಬರುತ್ತೆ ಅಂದರೆ ನಿಮ್ಮ ಒಂದು ಶಾಸಕರ ಕ್ಷೇತ್ರ ಯಾವುದು ಬರುತ್ತೆ ಅದನ್ನು, ಅಂದರೆ ನಿಮ್ಮ ಉದಾಹರಣೆ ನಮ್ಮದು ಕೊಪ್ಪಳ ಜಿಲ್ಲೆ, ಯಲಬುರ್ಗಿ ತಾಲೂಕು ನಮ್ಮ MLA ಕ್ಷೇತ್ರ ಬರುತ್ತೆ. ಆ ಕ್ಷೇತ್ರವನ್ನು ಕ್ಲಿಕ್ ಮಾಡಬೇಕು. ನಂತರ ಪಿನ್ ಕೋಡ್ ಹಾಕಬೇಕು. ಇಲ್ಲಿ 3 ಅಡ್ರೆಸ್ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ಆರ್ ಡೊಮೆಕಲ್ ಆಫ್ ಕರ್ನಾಟಕ ಎಸ್ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ನಿಮ್ಮ ಫೋಟೋವನ್ನು, ವಿದ್ಯಾರ್ಥಿ ಫೋಟೋವನ್ನು ಹಾಕಿ ಅಪ್ಲೋಡ್ ಅಂತ ಕೊಡಿ. ಕೊಟ್ಟ ನಂತರ ಸೇವ್ ಡೀಟೇಲ್ಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಸ್ಟೆಪ್ 2 ಹೋಗಬೇಕು. ಅದನ್ನ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ವಿದ್ಯಾರ್ಥಿ SATS ID ಇರುತ್ತೆ, ಡೇಟ್ ಆಫ್ ಬರ್ತನ್ನು ಹಾಕಬೇಕು. ವಿದ್ಯಾರ್ಥಿಯ 2024-25 ಇರುತ್ತೆ, ಅಲ್ಲಿ ವಿದ್ಯಾರ್ಥಿಯ ಅಕಾಡೆಮಿಕ್ ಇಯರ್ ಇರುತ್ತೆ, ಡೇಟ್ ಆಫ್ ಬರ್ತ್ ಹಾಕಬೇಕು. ಮತ್ತು ಇಲ್ಲಿ SAT ID ಅಂದರೆ SATS ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೊಟ್ಟರೆ ವಿದ್ಯಾರ್ಥಿ ಅಕಾಡೆಮಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಸ್ ಇರತಕ್ಕಂಥದ್ದು ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಸ್ಕೂಲ್ ಡೀಟೇಲ್ಸನ್ನು ಯಾವ್ದು ಹಾಕ್ಬೇಕಪ್ಪ ಅಂದರೆ ಪ್ರೆಸೆಂಟ್ ಓದ್ತಾ ಇರತಕ್ಕಂಥದ್ದನ್ನು ಹಾಕಬೇಕು. ನೀವೀಗ ಹಿಂದಿನ ವರ್ಷದ್ದು, ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಕೊಪ್ಪಳದಲ್ಲಿ ಓದ್ತಾ ಇದ್ದಾನೆ. ಆ ವಿದ್ಯಾರ್ಥಿ ಯಲಬುರ್ಗಿ ತಾಲೂಕಿನ ಹಾಸ್ಟೆಲ್ಗೆ ಹಾಕ್ಬೇಕಂದ್ರೆ ಯಲಬುರ್ಗಾ ತಾಲೂಕಿನಲ್ಲಿರುವ ಶಾಲೆಗೆ ಅಂದರೆ ಹಾಸ್ಟೆಲಿರುವ ಹತ್ತಿರದ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು. ಅಥವಾ ಅಡ್ಮಿಷನ್ ಮಾಡಿಸಿಲ್ಲ ಅಂದರೂ ಕೂಡ ಇಲ್ಲಿ ಎಂಟರ್ ಮಾಡುವಾಗ ಅದೇ ಡೀಟೇಲ್ಸನ್ನು, ಅಂದರೆ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾನೆ ಆ ಸ್ಕೂಲ್ದೇ ಡೀಟೇಲ್ಸ್ ಹಾಕಿ. ಒಂದು ವೇಳೆ ನೀವು ಹಿಂದಿನ ವರ್ಷದ್ದು ಹಾಕಿದರೆ ಅಲ್ಲಿ ಹಾಸ್ಟೆಲ್ ಎಷ್ಟು ಕೊಪ್ಪಳ ತಾಲೂಕಿಂದ ಬಂದುಬಿಡುತ್ತೆ, ಯಲಬುರ್ಗಿ ತಾಲೂಕಿಂದ ಬರಲ್ಲ. ಈಗ ನೀವು ಯಾವ ತಾಲೂಕಿನವರು ಅದೇ ತಾಲೂಕಿನ ಹಾಸ್ಟೆಲಿಗೆ ಸೇರ್ಬೇಕಂದ್ರೆ ಅಲ್ಲೇ ಡೀಟೇಲ್ಸ್ ಹಾಕಬೇಕು. ಒಂದು ವೇಳೆ ನೀವು ಅಲ್ಲೇ ಸ್ಕೂಲ್ ಡೀಟೇಲ್ಸ್ ಇರುತ್ತೆ, ಉದಾಹರಣೆಗೆ ಇಲ್ಲಿ SATS ನಂಬರ್ ಹಾಕಿದಾಗ ಏನಾಗ್ಬಿಡುತ್ತೆ, ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ನಿಮಗೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ಸ್ಕೂಲು ನಮ್ಮ ತಾಲೂಕಿಂದ ಹಾಕಿದ್ದೀನಿ. ಎಲ್ಲ ಹಾಸ್ಟೆಲ್ಗಳ ಲಿಸ್ಟ್ ಬಂತು. ಬಟ್ ನೀವೇನಾದರೂ ಬೇರೆ ಜಿಲ್ಲೆದು, ಈ ಉದಾಹರಣೆಗೆ ವಿದ್ಯಾರ್ಥಿ ಬೇರೆ ಜಿಲ್ಲೆದವರು, ಅವರೇನಾದರೂ ಅಲ್ಲೇ ಅಕಾಡೆಮಿಕ್ ಡೀಟೇಲ್ಸ್ ಇಟ್ಕೊಂಡು ಅಲ್ಲೇ ಅರ್ಜಿ ಹಾಕಿಬಿಟ್ರೆ ಅಲ್ಲಿದು ಬರುತ್ತೆ ಎಲ್ಲ ಡೀಟೇಲ್ಸ್. ಅಂದರೆ ಬಳ್ಳಾರಿ ಜಿಲ್ಲೆ ಇರ್ತವೆ, ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಲಿಸ್ಟ್ ಬರುತ್ತೆ. ನಾವು ಎಲ್ಲಿ ಕಲಿತಾ ಇದ್ದೀವಿ ಅಲ್ಲೇ ಹಾಸ್ಟೆಲ್ ಲಿಸ್ಟ್ ಬರಬೇಕಂದ್ರೆ ಇದೇನು ಮಾಡೋಕಪ್ಪ ಅಂದರೆ ನಾವು ಪ್ರೆಸೆಂಟ್ ಓದ್ತಕ್ಕಂಥ ಶಾಲೆಯ ಡೀಟೇಲ್ಸನ್ನು ಹಾಕಿದ್ರೆ ಮಾತ್ರ ಅಲ್ಲೇ ಹಾಸ್ಟೆಲ್ ಲಿಸ್ಟ್ ಬರ್ತಕ್ಕಂಥದ್ದು. ಇನ್ನೊಂದು ಪ್ರಾಬ್ಲಮ್ ಏನಂದ್ರಪ್ಪ ಅಂದರೆ, ನೀವು ಅರ್ಜಿ ಹಾಕುವಾಗ ಹೊಸ ತಾಲೂಕು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಹೊಸ ತಾಲೂಕುಗಳಲ್ಲಿ ಹಾಸ್ಟೆಲ್ ಇಲ್ಲ ಅನ್ನೋ ಒಂದು ಇದನ್ನು ತೋರಿಸ್ತಾ ಇದೆ, ಎರರನ್ನು. ಅದು ಒಂದು ಎರರು. ಇನ್ನೊಂದು ಎರರ್ ಏನಂದರೆ ಸ್ವಲ್ಪ ಅಪ್ಡೇಟ್ಸ್ ಇದೆ. ಈ ಅಪ್ಡೇಟ್ಸ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಅಪ್ಡೇಟ್ ಇಲ್ಲ, ಇದು ಕೂಡ ಒಂದು ಸಮಸ್ಯೆನೇ. ಈ ರೀತಿ ಬರಬಾರ್ದು ಇದು, ಯಾಕಂದರೆ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲಿರುತ್ತೋ ಅದೇ ಬರಬೇಕು. ಇದನ್ನು ಕೂಡ ಅಪ್ಡೇಟಲ್ಲಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ನಂಬರ್ 1, ಈ ಹಾಸ್ಟೆಲ್ ಸ್ಕೂಲ್ ಎಲ್ಲಿದ್ದು ಹಾಕಬೇಕು, ಏನು ಪ್ರೆಸೆಂಟ್ ಓದ್ತಿರೋದು ಅಥವಾ ಈಗ ವಿದ್ಯಾರ್ಥಿ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸ್ಬೇಕಲ್ಲ ಅಲ್ಲಿದು. ಈ ಪ್ರೆಸೆಂಟಾಗಿ ನಾನು ಈಗ ವಿಡಿಯೋ ಮಾಡುವಾಗ
ಎಲ್ಲಿ ಓದ್ತಾನೋ ಅಲ್ಲಿದ್ದು ಹಾಕಬೇಕು. ಬಟ್ ಇನ್ನೂ ಸರ್ವರ್ ಅಪ್ಡೇಟೇಷನ್ ಇದೆ ಇಲ್ಲ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ನಂಬರ್ 2 ಏನಂದರೆ ನೋಡಿ, ಹಾಸ್ಟೆಲ್ ಲಿಸ್ಟ್ ಹೆಂಗೆ ಬರ್ತಪ್ಪ ಅಂದರೆ ನೋಡಿ, ಇಲ್ಲಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಾಗ ಹಾಸ್ಟೆಲ್ಗಳಲ್ಲಿ ಪ್ರಿಫರೆನ್ಸ್ ತೋರಿಸ್ತಾ ಇಲ್ಲ. ಫಸ್ಟ್ ಪ್ರಿಫರೆನ್ಸ್, ಈಗ ನೀವು ಉದಾಹರಣೆಗೆ ವಿದ್ಯಾರ್ಥಿ ಈಗ ಬೇವೂರು ಓದಬೇಕು ಅಂದ್ಕೊಂಡಿದ್ದಾನೆ ಹಾಸ್ಟೆಲಲ್ಲಿ. ಆ ವಿದ್ಯಾರ್ಥಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಬೇಕು? ಬೇವೂರು ಬೇಕು ಫಸ್ಟು. ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ತೋರಿಸ್ತಾ ಇಲ್ಲ. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್, ಥರ್ಡ್, ಟೋಟಲ್ ಅಲ್ಲಿ ತಾಲೂಕಿನಲ್ಲಿರುವ ಎಲ್ಲ ಹಾಸ್ಟೆಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ತದನಂತರ ಶೇವ್ ಅಂತ ಬಂದ್ಬಿಡುತ್ತೆ. ಅದಕ್ಕಾಗಿ ಇದು ಒಂದು ಕೂಡ ಸಮಸ್ಯೆ ಇರ್ತಕ್ಕಂಥದ್ದು. ಇಲ್ಲಿ ಪ್ರಿಫರೆನ್ಸ್ ಬರಬೇಕು, ಅದು ಒಂದು ಕೂಡ ಅಪ್ಡೇಟೇಷನಲ್ಲಿದೆ. ಇದಿಷ್ಟು ಈ ಪ್ರೆಸೆಂಟ್ ಮಾಹಿತಿ. ಏನಪ್ಪ, ನಂಬರ್ 1, ಹಾಸ್ಟೆಲ್ ವಿದ್ಯಾರ್ಥಿಯ ಶಾಲೆ ಯಾವ್ದು ಹಾಕಬೇಕು ಅಂದರೆ ಪ್ರೆಸೆಂಟ್ ಇದ್ದಿದ್ದು ಹಾಕಿ, ಆಗ ಪ್ರೆಸೆಂಟ್ ಹಾಸ್ಟೆಲ್ ಲಿಸ್ಟ್ ತೋರಿಸುತ್ತೆ. ಹೊಸ ತಾಲೂಕಿದ್ರೆ ನಿಮ್ಮ ಹಳೆ ತಾಲೂಕು ಅಂದರೆ ಈಗ ಉದಾಹರಣೆ ನಮ್ಮದು ಕೊಗ್ನೂರು ಹೊಸ ತಾಲೂಕು, ಯಲಬುರ್ಗ ಹಳೆ ತಾಲೂಕು, ಯಲಬುರ್ಗ ಹಳೆ ತಾಲೂಕೆ ಹಾಕಬೇಕು. ಹೊಸ ತಾಲೂಕು ಹಾಕಿದರೆ ನೋ ಹಾಸ್ಟೆಲ್ ಡೀಟೇಲ್ಸ್ ಅಂತ ಬಂದ್ಬಿಡುತ್ತೆ. ಹೊಸ ಯಲಬುರ್ಗ ತಾಲೂಕು ಹಾಕಿದರೆ ಎಲ್ಲ ಲಿಸ್ಟ್ ಬರುತ್ತೆ. ಅದಕ್ಕೆ ಅದು ಒಂದು ಕೂಡ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ದೆನ್ ಇದು ಅಷ್ಟು ಲಿಸ್ಟ್ ಬರುತ್ತೆ, ಇಲ್ಲಿ ಪ್ರಿಫರೆನ್ಸ್ ಬರ್ತಾ ಇಲ್ಲ, ಅದನ್ನು ಅಪ್ಡೇಟ್ ಮಾಡ್ತಾರೆ. ಇದೆಲ್ಲ ಮಾಹಿತಿ ಬಂದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.